ಹೇಗೆ ನೀವು ರಾಜ ಒಂದು ಮನುಷ್ಯರಲ್ಲಿ ಕ್ರಿಯೆ ಮಾಡಿ ರಾಜ ಅವ್ರನ್ನ ಉಪಯೋಗಿಸಿದ್ರು, ಅದೇ ರೀತಿ ರಾಜ ನಾವು ಕೂಡ ಅದನ್ನ ಕಲ್ತ್ಕೊಂಡು ಆ ಥರ ನಾವು ನಮ್ಮನ್ನು ಕೂಡ ನಾವು ಒಪ್ಪಿಸ್ಕೊಡ್ತೇವೆ ರಾಜ. ನಿಮ್ಮ ಸೇವೆಗೋಸ್ಕರ ನಾವು ಉಪಯೋಗವಾಗಿರಲು ರಾಜ ನಮ್ಮನ್ನು ಆಶೀರ್ವದಿಸಿ. ಬರದಿನಗಳಲ್ಲಿ ಸ್ವಾಮಿ ನಾವು ಇನ್ನೂ ಅಧಿಕವಾಗಿ ನಿಮಗೆ ಸೇವೆ ಮಾಡಲು ನಮ್ಮನ್ನು ಆಶೀರ್ವದಿಸಿ. ಯೇಸುವಿನ ಹೆಸರಿನಲ್ಲಿ ಬೇಡುತ್ತೇನೆ ತಂದೆ, ಆಮೇನ್. ಇವತ್ತು ನಾವು ಥಾಮಸ್ ಕುಕ್ ಅಂತ ಒಂದು ದೇವರ ಒಂದು ಮನುಷ್ಯನ ಬಗ್ಗೆ ನೋಡೋಣ. ಥಾಮಸ್ ಕುಕ್ ಬಂದು ನಾವು ನೋಡಿದ್ರೆ 1808 ಹುಟ್ಟುತ್ತಾರೆ ಇಂಗ್ಲೆಂಡ್ ದೇಶದಲ್ಲಿ. ಅವ್ರು ಬಂದು ಒಂದು ಬಡ ಕುಟುಂಬದಲ್ಲಿ ಒಂದು ಹುಟ್ಟಿದ ಮೇಲೆ ಅವ್ರ ತಂದೆ ಬಂದು ಒಂದು ಕ್ಯಾಬಿನೆಟ್ ಮೇಕರ್, ಒಂದು ಟೇಬಲ್ ಎಲ್ಲ ಮಾಡ್ತಾರಲ್ಲ ಆ ಥರ ಒಂದು ಕೆಲಸ ಮಾಡ್ತಾ ಇದ್ರು. ಇವ್ರು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಇವ್ರ ತಂದೆ ತೀರೋಗ್ತಾರೆ. ಇವರು 4 ವಯಸ್ಸು ಇರ್ಬೇಕಾದ್ರೇನೆ ಇವ್ರ ತಂದೆ ತೀರೋದ್ಮೇಲೆ ಇವ್ರು ಬಂದು ಸ್ಕೂಲ್ ಓದಕ್ಕೆ ಹಣ ಇಲ್ಲದೆ ಇರೋ ಕಾರಣ ಇವ್ರು ಬಂದು ಒಂದು ಗಾರ್ಡನ್ ಕೆಲಸ 10 ವಯಸ್ಸು ಇರ್ಬೇಕಾದ್ರೇನೆ ಒಂದು ಗಾರ್ಡನ್ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಿಂಗ್ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಚರ್ಚ್ಗೆ ಹೋಗೋ ಒಂದು ಅಭ್ಯಾಸ ಇತ್ತು. ಅವ್ರ ತಂದೆ ತಾಯಿ ಬಂದು ಚಿಕ್ಕ ವಯಸ್ಸಲ್ಲೇ ಅವ್ರು ಕಲ್ಸ್ಕೊಟ್ಟಿದ್ರು, ಚರ್ಚ್ಗೆ ಹೋಗ್ಬೇಕು, ದೇವ್ರನ್ನ ಹುಡುಕ್ಬೇಕು ಅಂತ ಕಲ್ಸ್ಕೊಟ್ಟಿದ್ರಿಂದ ಇವರು ಚರ್ಚ್ಗೆ ರೆಗ್ಯುಲರ್ ಆಗಿ ಹೋಗ್ತಾ ಇದ್ರು. ಅಲ್ಲಿ ಬಂದು ಸಂಡೇ ಕ್ಲಾಸ್ ಟೀಚರ್ ಆಗು ಏನ್ ಮಾಡ್ತಾ ಇದ್ರು, ಅವಾಗ ಸಂಡೇಸ್ ಅಲ್ಲ, ಸಂಡೇ ಕ್ಲಾಸ್ ಟೀಚರ್ ಆಗಿ ಇರ್ಬೇಕಾದ್ರೆ ಅವ್ರಿಗೆ ತುಂಬಾ ಒಂದು ಆಸಕ್ತಿ, ಬೈಬಲ್ ಮೇಲೆ ಒಂದು ಪ್ರೀತಿ ಬಂದು ಬೈಬಲ್ ಓದ್ಬೇಕು ಅಂತ ಆಸೆ ಬಂದು ಅವ್ರು ಬಂದು ಬೈಬಲ್ ಕಾಲೇಜ್ ಮುಗಿಸಿ ಒಂದು ಪ್ರೀಚರ್ ಆಗಿಬಿಡ್ತಾರೆ. ಬ್ಯಾಪ್ಟಿಸ್ಟ್ ಚರ್ಚ್ ಅಲ್ಲಿ ಒಂದು ಬೋಧಕರಾಗಿ ಅಲ್ಲಿ ಇರ್ತಾರೆ. ಅವ್ರಿಗೆ ಅಲ್ಲಿ ಇರ್ಬೇಕಾದ್ರೆ ತುಂಬಾ ಜನರು ಬಂದು ಕುಡಿಯೋ ವಿಷಯಗಳನ್ನ ಅವರು ಒಂದು ಸಮಾಜದಲ್ಲಿ ಅವ್ರು ನೋಡಿದಾಗ ಕುಡಿತನದಲ್ಲಿಂದ ಎಷ್ಟು ಒಂದು ಕುಟುಂಬ ಬಂದು ನಾಶ ಆಗತ್ತೆ ಅಂತ ಹೇಳ್ಬಿಟ್ಟು ಅದನ್ನ ನೋಡ್ತಾರೆ. ಅವ್ರು ಪಾಸ್ಟರ್ ಆಗಿದ್ರು ಕೂಡ ಇವ್ರು ಬಂದು ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದಾಗ ಅಲ್ಲಿ ಬಂದು ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾಗ ಅವ್ರು ಬಂದು ಇದನ್ನ ನೋಡ್ಬಿಟ್ಟು ಇದು ಒಂದು ಮನುಷ್ಯ ಬಂದು ಕುಡಿಯೋದ್ರಿಂದ ಆ ಕುಟುಂಬನೇ ಅವ್ರು ಬಂದು ಒಂದು ಬಡತನದಲ್ಲಿ ಹೋಗೋದು, ಮತ್ತೆ ಆ ಮಕ್ಕಳು ಒಂದು ಜೀವನ ಬಂದು ಹಾಳಾಗೋದು, ಆಮೇಲೆ ಕೆಟ್ಟ ಒಂದು ಕಾರ್ಯಗಳನ್ನ ಕುಡಿದ್ಬಿಟ್ಟು ಆ ಕಾರ್ಯಗಳನ್ನ ಮಾಡೋದು, ಆಮೇಲೆ ಆರ್ಥಿಕವಾಗಿ ಆ ಕುಟುಂಬ ಬಂದು ತುಂಬಾ ಕಷ್ಟಪಡೋದು, ಈ ಕಾರ್ಯ ಎಲ್ಲ ಥಾಮಸ್ ಕುಕ್ ಬಂದು ನೋಡ್ತಾರೆ. ಅವಾಗ ಅಲ್ಲಿ ಒಂದು ಇಂಗ್ಲೆಂಡ್ ಅಲ್ಲಿ ಒಂದು ಟೆಂಪರೆನ್ಸ್ ಮೂವ್ಮೆಂಟ್ ಅಂತ ಒಂದು ನಡೀತಾ ಇರತ್ತೆ. ಟೆಂಪರೆನ್ಸ್ ಮೂವ್ಮೆಂಟ್ ಅಂದ್ರೆ ಯಾರೆಲ್ಲ ಕುಡಿತನಕ್ಕೆ ಒಂದು ಗುಲಾಮರಾಗಿದ್ದಾರೋ, ಒಂದು ಅಡಿಕ್ಷನ್ ಆಗಿದ್ದಾರೋ ಅವ್ರಿಗೆ ಬಂದು ಅವ್ರಿಗೆ ಅದರಿಂದ ಹೇಗೆ ಆಚೆ ಬರೋದು, ಕುಡಿತನದಿಂದ ಹೇಗೆ ಆಚೆ ಬರೋದು ಅದ್ರ ಬಗ್ಗೆ ಮೀಟಿಂಗ್ ಒಂದು ಕಡೆ ನಡೆಸ್ತಾ ಇದ್ರು, ಟೆಂಪರೆನ್ಸ್ ಮೂವ್ಮೆಂಟ್ ಅಂದ್ಬಿಟ್ಟು. ಆಮೇಲೆ ಯಾವ ಕುಡಿತನದಿಂದ ಬರೋ ಒಂದು ಏನೇನು ಹೇಗೆ ಬಂದು ಅದು ಬಂದು ನಮ್ಮ ಕುಟುಂಬನ, ನಮ್ಮ ಶರೀರನ ಮತ್ತೆ ಸಮಾಜನ ಹೇಗೆ ಬಂದು ಅದು ಬಂದು ನಾಶ ಮಾಡತ್ತೆ ಅಂದ್ಬಿಟ್ಟು ಅದ್ರ ಬಗ್ಗೆ ಎಲ್ಲ ಅದ್ರಲ್ಲಿ ಆ ಟೆಂಪರೆನ್ಸ್ ಮೂವ್ಮೆಂಟ್ ಅಲ್ಲಿ ಮಾತಾಡ್ತಾ ಇದ್ರಂತೆ. ಇವ್ರಿಗೆ ತುಂಬಾ ಇದು ಇಂಟ್ರೆಸ್ಟ್ ಆಗ್ಬಿಟ್ಟು ಥಾಮಸ್ ಕುಕ್ ಅವ್ರಿಗೆ ಆ ಮೀಟಿಂಗ್ ಎಲ್ಲ ಹೋಗಕ್ ಸ್ಟಾರ್ಟ್ ಮಾಡಿದ್ರಂತೆ. ಆ ಮೀಟಿಂಗ್ ಅಲ್ಲಿ ಹೋಗ್ಬೇಕಾದ್ರೆ ಇವ್ರಿಗೆ ಇನ್ನ ಏನ್ ಆಸೆ ಅಂದ್ರೆ ಒಂದು ಗ್ರೂಪ್ ಆಗಿ ನಾನು ಏನ್ ಮಾಡ್ಬೇಕು, ನಾನ್ ಮಾತ್ರ ಹೋಗೋದಲ್ಲ, ಒಂದು ಗ್ರೂಪ್ ಆಗಿ ಒಂದು ಸೇರ್ಸ್ಕೊಂಡು ಎಲ್ಲಾರನ್ನು ಆ ಮೀಟಿಂಗ್ಗೆ ಕರ್ಕೊಂಡು ಹೋಗ್ಬೇಕು ಅಂತ ಒಂದು ದೇವ್ರು ಬಂದು ಅವ್ರ ಹತ್ರ ಮಾತಾಡ್ತಾರೆ. ಅವಾಗ ಏನ್ ಮಾಡ್ತಾರೆ ಇವರು, ಅಲ್ಲಿಂದ ಟ್ರೈನ್ ಅವ್ರು ಇರೋ ಜಾಗದಿಂದ ಒಂದು 15 ಕಿಲೋಮೀಟರ್ ದೂರದಲ್ಲಿ ಈ ಮೀಟಿಂಗ್ ಅಲ್ಲಿ ನಡೀತಾ ಇತ್ತು. ಇವಾಗ ಇವ್ರು ಏನ್ ಮಾಡ್ತಾರೆ, 1841 ಫಸ್ಟ್ ಟ್ರಿಪ್ ಆರ್ಗನೈಸ್ ಮಾಡ್ತಾರೆ. ಆ ಟೈಮಲ್ಲೆಲ್ಲ ಟ್ರಿಪ್ ಆರ್ಗನೈಸ್ ಮಾಡೋದು ಅದೆಲ್ಲ ಇರ್ಲಿಲ್ಲ. ಇವಾಗ ಆ ಟ್ರಿಪ್ ಆರ್ಗನೈಸ್ ಮಾಡೋದು, ಟೂರ್ ಕರ್ಕೊಂಡು ಹೋಗೋದು ಅದೆಲ್ಲ ಸ್ಟಾರ್ಟ್ ಮಾಡಿದ್ ಬಂದು ಥಾಮಸ್ ಕುಕ್ ಅವರೇ. ಇವ್ರೇನ್ ಮಾಡ್ತಾರೆ, ಅಲ್ಲಿರೋ ಒಂದು ಕುಡಿತನದಲ್ಲಿರೋ ಒಂದು ಜನರನ್ನೆಲ್ಲ ಒಟ್ಟಾಗಿ ಸೇರಿಸ್ಬಿಟ್ಟು, ಇಲ್ಲಾಂದ್ರೆ
ಅವ್ರಿಗೆಲ್ಲ ಅಲ್ಲಿ ಹೋಗೋಕ್ಕಾಗಲ್ಲ. ಅವ್ರಿಗೆ ಏನು ಮಾಡ್ತಾರೆ, ಇವರು ಒಂದು ಟ್ರಿಪ್ ಥರ ಆರ್ಗನೈಸ್ ಮಾಡಿ ಇವ್ರನ್ನ ಹೇಗಾದ ಆ ಮೀಟಿಂಗ್ಗೆ ಕರ್ಕೊಂಡೋಗಿ ಇವ್ರಿಗೆ ಆ ಮೀಟಿಂಗಲ್ಲಿ ಹೋಗಿ ನಾವು ಬಂದು ದೇವ್ರ ಬಗ್ಗೆ ಹೇಳೋದು, ಮತ್ತೆ ಬೇರೆಯವ್ರ ಸಾಕ್ಷಿ, ದೇವ್ರು ಬೇರೆಯವ್ರಿಗೆ ಹೇಗೆ ಬಿಡುಗಡೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ, ಆಮೇಲೆ ಕುಡಿತನದಿಂದ ಏನೇನಾಗತ್ತೆ ಆ ಕಾರ್ಯಗಳೆಲ್ಲ ಇವರು ತಿಳ್ಕೋಬೇಕು ಅಂದ್ಬಿಟ್ಟು ಏನು ಮಾಡ್ತಾರೆ, ಒಂದು 15 ಜನನ ಲೈಚೆಸ್ಟರ್ ಅಂತ ಒಂದು ಜಾಗದಿಂದ ಇನ್ನೊಂದು ಕಡೆ ಲೋಗನ್ಬರ್ಗ್ ಅಂತ ಒಂದು ಜಾಗಕ್ಕೆ ಏನು ಮಾಡ್ತಾರೆ, ಇವರು ಆರ್ಗನೈಸ್ ಮಾಡಿ ಟ್ರೈನಲ್ಲಿ ಕರ್ಕೊಂಡು ಹೋಗ್ತಾರೆ. ಈ ತರ ಇವರು ಆರ್ಗನೈಸ್ ಮಾಡಿ ಅವಾಗ ಮೀಟಿಂಗ್ ನಡಿಬೇಕಾದ್ರೆಲ್ಲ ಕರ್ಕೊಂಡು ಹೋಗ್ತಾ ಇದೇನಾಗ್ಬಿಡುತ್ತೆ, ಒಂದು ಟೈಮಲ್ಲಿ ಫಸ್ಟ್ 15 ಜನರಿಂದ ಸ್ಟಾರ್ಟ್ ಮಾಡಿದ್ದು, ಒಂದು ಟೈಮಲ್ಲಿ ಒಂದು 500 ಜನರನ್ನ ಏನ್ ಮಾಡ್ತಾರೆ ಒಂದೇ ಟೈಮಲ್ಲಿ ಕರ್ಕೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವ್ರು ಬಂದು ಫಸ್ಟ್ ಇದನ್ನ ಒಂದು ಸೋಷಿಯಲ್ ವರ್ಕ್ ತರ ಸ್ಟಾರ್ಟ್ ಮಾಡಿದ್ರು ಕೂಡ, ಆಮೇಲೆ ದೇವ್ರು ಬಂದು ಏನ್ ಮಾಡ್ತಾರೆ, ಇವ್ರಿಗೆ ಮೆತ್ತಿಗೆ ಲೀಡ್ ಮಾಡಿ ಒಂದು ಟ್ರಾವೆಲ್ ಏಜೆನ್ಸಿ ತರ ಇವ್ರು ಏನ್ ಮಾಡ್ತಾರೆ ಸ್ಟಾರ್ಟ್ ಮಾಡ್ತಾರೆ. ಆ ಟೈಮಲ್ಲೆಲ್ಲ ಟ್ರಾವೆಲ್ ಏಜೆನ್ಸಿ ಅದೆಲ್ಲ ಇರ್ಲಿಲ್ಲ. ಟ್ರಾವೆಲ್ ಏಜೆನ್ಸಿ ಅಂದ್ರೆ ಇವರು ಟಿಕೆಟ್ ಬುಕ್ ಮಾಡೋದು, ಅವ್ರ ಟಿಕೆಟ್ ಬುಕ್ ಮಾಡೋದು, ಅಲ್ಲಿ ಎಲ್ಲಿ ಉಳ್ಕೊಳ್ಳೋದು, ಲಾಡ್ಜಿಂಗ್ ಬುಕ್ ಮಾಡೋದು, ಆಮೇಲೇನು ಅದು ಆ ಟೂರ್ನ ಕ್ಲೀನಾಗಿ ಪ್ಲಾನ್ ಮಾಡಿ, ಇಷ್ಟು ಒನ್ ವೀಕ್ ಟೂರ್ ತರ ಪ್ಲಾನ್ ಮಾಡಿ ಏನ್ ಮಾಡ್ತಾರೆ, ಈ ದಿನ ಏನ್ ಮಾಡ್ಬೇಕು ಎಲ್ಲ ಪ್ಲಾನ್ ಮಾಡಿ ಆ ತರ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಆ ಒಂದು ಕಾರ್ಯನ ದೇವ್ರು ಬಂದು ಆಶೀರ್ವದಿಸ್ತಾರೆ. ಒಂದು ಫಸ್ಟ್ ಟ್ರಾವೆಲ್ ಏಜೆನ್ಸಿ ಬಿಸ್ನೆಸ್ ಬಂದು ಇವ್ರ ಮೂಲಕ, ಥಾಮಸ್ ಕುಕ್ ಮೂಲಕ ಇವರು ಇದು ಶುರು ಮಾಡ್ತಾರೆ. ಟ್ರಾವೆಲ್ ಏಜೆಂಟ್ ಅನ್ನೋ ಏಜೆನ್ಸಿನ ಶುರು ಮಾಡ್ತಾರೆ. ಈ ತರ ಇವ್ರು ಬಂದು ಬರೀ ಈ ಫಸ್ಟ್ ಬಂದು ಈ ಟೆಂಪರೆನ್ಸ್ ಮೂವ್ಮೆಂಟ್ ಮಾತ್ರ ಕರ್ಕೊಂಡು ಹೋಗ್ತಾ ಇದ್ರು. ಆಮೇಲೆ ಇವಾಗ ಬಂದು ಬೇರೆ ಕಡೆ ಎಲ್ಲ ಒಂದು ಟೂರ್ನ ಪ್ಲಾನ್ ಮಾಡಿ ಪ್ರೀಪೇಯ್ಡ್ ಪ್ಯಾಕೇಜಸ್ ತರ ಏನ್ ಮಾಡ್ತಾರೆ ಅವರು, ಟ್ರಾನ್ಸ್ಪೋರ್ಟೇಷನ್ನು, ಫುಡ್ಡು, ಲಾಡ್ಜಿಂಗ್ ಎಲ್ಲ ಒಂದು ಪ್ಯಾಕೇಜ್ ತರ ಮಾಡಿ ಅದನ್ನ ಇದು ಮಾಡ್ತಾರೆ. ಇದು ಬಂದು ತುಂಬಾ ಫೇಮಸ್ ಆಗ್ಬಿಡತ್ತೆ. ಅಲ್ಲಿ ಬಂದು ಇವ್ರು ಬಂದು ಬರೀ ಹಣವಂತರಿಗಲ್ಲ, ಎಲ್ಲ ಒಂದು ಕ್ಯಾಟಗರಿ ಬಡವ್ರಿಗೂ ಕೂಡ, ಮಿಡಲ್ ಕ್ಲಾಸ್ ಅವ್ರಿಗೆ, ಹಣವಂತರಿಗೆ ಎಲ್ಲರಿಗೂ ಏನ್ ಮಾಡ್ತಾರೆ ಬೇರೆ ಬೇರೆ ತರ ಪ್ಯಾಕೇಜ್ ಇಟ್ಬಿಟ್ಟು ಇಂಟರ್ನ್ಯಾಷನಲ್ ಟೂರ್ಸ್ ಕೂಡ ಏನ್ ಮಾಡ್ತಾರೆ ಇವರು ಸ್ಟಾರ್ಟ್ ಮಾಡ್ಬಿಡ್ತಾರೆ. ದೇವ್ರು ಬಂದು ಇವ್ರನ್ನ ಬೇರೆ ವಿಧವಾಗಿ ನಡೆಸ್ತಾರೆ. ಇವ್ರು ಬಂದು ಒಂದು ಬಿಸ್ನೆಸ್ ಅಲ್ಲಿ ಏನ್ ಮಾಡ್ತಾರೆ, ಇವ್ರಿಗೆ ಒಂದು ಸ್ಕಿಲ್ಸ್ ನ ಕೊಟ್ಟಿ ಅದ್ರಲ್ಲಿ ಏನ್ ಮಾಡ್ತಾರೆ, ಇವರು ಒಂದು ಟ್ರಾವೆಲ್ ಏಜೆನ್ಸಿ ಚಿಕ್ಕದಾಗಿದ್ರು ಕೂಡ ಅದನ್ನ ದೊಡ್ಡದಾಗಿ ಏನ್ ಮಾಡ್ತಾರೆ, ಅದನ್ನ ಸ್ಟಾರ್ಟ್ ಮಾಡ್ತಾರೆ. ಇವ್ರು ಅದು ಮಾತ್ರ ಅಲ್ಲ, ಎಷ್ಟೊಂದ್ ಕಡೆ ಇವರು ಅಟ್ಲಾಂಟಿಕ್ ಓಷನ್ ಅಂತಿದೆ, ಇಂಗ್ಲೆಂಡ್ಗೂ ಅಮೆರಿಕಾಗೂ ಹೋಗ್ಬೇಕಾದ್ರೆ ಒಂದು ದೊಡ್ಡ ಸಮುದ್ರ ಇರುತ್ತೆ, ಅಟ್ಲಾಂಟಿಕ್ ಓಷನ್. ಅದನ್ನ 9 ಟೈಮ್ ಏನ್ ಮಾಡ್ತಾರೆ ಇವರು ಕ್ರಾಸ್ ಮಾಡ್ಕೊಂಡು, ಇವ್ರ ಸ್ವಂತ ಇದ್ರಲ್ಲೇ ಒಂದು ಕ್ರಾಸ್ ಮಾಡಿ ಅಲ್ಲಿ ಹೋಗಿ ಏನ್ ಮಾಡ್ತಾರೆ, ಅಲ್ಲಿ ದೇವ್ರ ಬಗ್ಗೆ ಹೇಳೋದು, ಆಮೇಲೆ ಅಲ್ಲಿ ವೆಸ್ಟ್ ಇಂಡೀಸ್, ಆಫ್ರಿಕಾ ಎಲ್ಲ ಕಡೆ ಏನ್ ಮಾಡ್ತಾರೆ, ಇವ್ರು ಟ್ರಾವೆಲ್ ಇಷ್ಟ ಆಗಿದ್ರಿಂದ ಆ ಟ್ರಾವೆಲ್ ಮೂಲಕ ಇವರು ಏನ್ ಮಾಡ್ತಾರೆ, ಮಿಷನರೀಸ್ನ ಕೂಡ ಕರ್ಕೊಂಡೋಗಿ ಆಗ ಆ ಕಡೆ ಎಲ್ಲ ಏನ್ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲೆಲ್ಲ ಸೇವೆ ಮಾಡ್ತಾ ಇಲ್ವೋ, ಎಲ್ಲಿ ಒಂದು ಗಾಸ್ಪಲ್ ರೀಚ್ ಆಗಿಲ್ವೋ, ದೇವ್ರ ವಾಕ್ಯನು ಜನರು ಕೇಳಿಲ್ವೋ, ಅಲ್ಲೆಲ್ಲ ಏನ್ ಮಾಡ್ತಾ ಇದ್ರಂತೆ, ಮಿಷನರೀಸ್ನ ಕೂಡ ಇವರು ಕರ್ಕೊಂಡೋಗ್ತಾ ಇದ್ರಂತೆ. ಈ ತರ ಇವ್ರೊಂದು ಟ್ರಾವೆಲ್ ಇದ್ರಲ್ಲಿ ತುಂಬಾ ಫೇಮಸ್ ಆಗ್ಬಿಟ್ರು. ಇವತ್ತು ಕೂಡ ನಾವು ನೋಡ್ಬೋದು, ಥಾಮಸ್ ಕುಕ್ ಅಂದ್ರೆ ತುಂಬಾ ಫೇಮಸ್. ಇದು ಬಂದು ಅವ್ರು ಸ್ಟಾರ್ಟ್ ಮಾಡಿದ್ದು 18th ಸೆಂಚುರಿ, ಒಂದು 300 ವರ್ಷ ಮುಂಚೆ. ಆದ್ರೆ ಇವತ್ತು ಕೂಡ ಥಾಮಸ್ ಕುಕ್ ಅಂತ ಇದ್ರೆ ನಾವು ತುಂಬಾ ಫೇಮಸ್ ಟ್ರಾವೆಲ್ ಏಜೆನ್ಸಿ ಅದು. ಈ ತರ ಎಲ್ಲ ಇವ್ರು ಮಾಡ್ತಾ ಇರ್ಬೇಕಾದ್ರೆ ಇವ್ರಿಗೆ ಬಂದು ಇನ್ನೊಂದು ಕಾರ್ಯ ಏನು ಅವ್ರಿಗೆ ಇಷ್ಟ ಆಗಲ್ಲ ಅಂದ್ರೆ, ಸಮಾಜದಲ್ಲಿ ಬಂದು ಆ ಸ್ಲೇವರಿ, ಒಂದು ಗುಲಾಮರಾಗಿಟ್ಟಿರ್ತಾರ. ಆ ಕಾಲದಲ್ಲಿ ಆಫ್ರಿಕಾ ದೇಶದಲ್ಲಿ ಇಂದ ಕರ್ಕೊಂಡು ಬಂದು ಅಮೆರಿಕಾದಲ್ಲಿ, ಇಂಗ್ಲೆಂಡ್ ಅಲ್ಲೆಲ್ಲ ಏನ್ ಮಾಡ್ತಾ ಇದ್ರು, ಒಂದು ಸ್ಲೇವ್ ಟ್ರೇಡ್ ಮಾಡ್ತಾ ಇದ್ರು. ಅವ್ರು ಬಂದು ಒಂದು ಜನರನ್ನ ಗುಲಾಮರಾಗಿ ಇಟ್ಕೊಂಡಿದ್ರು. ಆ ಕಾರ್ಯದ ವಿರೋಧವಾಗಿ ಇವ್ರು ಬಂದು ಹೋರಾಡ್ತಾರೆ. ಇವ್ರು ಬಂದು ಒಂದು ಪಾಸ್ಟರ್ ಆಗಿದ್ರು ಕೂಡ, ಅವ್ರು ಬಂದು ಒಂದು ಬ್ಯಾಪ್ಟಿಸ್ಟ್ ಪಾಸ್ಟರ್ ಆಗಿದ್ರು. ಆದ್ರೆ ದೇವರು ಹೇಳೋ ಒಂದು ಕಾರ್ಯಗಳನ್ನ ಇವ್ರು ಮಾಡ್ತಾ ಇದ್ರು. ಸಮಾಜದಲ್ಲಿ ಬಂದು ಅದು ಕುಡಿತನವಾಗಿರ್ಲಿ, ಸ್ಲೇವರಿ ಆಗಿರ್ಲಿ, ಆ ಕಾರ್ಯಗಳೆಲ್ಲ ನೋಡಿದಾಗ ಅವ್ರು ಬಂದು ಸುಮ್ಮನೆ ಇರ್ಲಿಲ್ಲ. ಅದಕ್ಕೆ ವಿರೋಧವಾಗಿ ನಾವೇನ್ ಮಾಡ್ಬೇಕು, ಇದು ಮಾಡ್ಬೇಕು, ಅದು ಬಂದು ಜನರನ್ನ ಹೇಗೆ ನಾಶ ಮಾಡತ್ತೆ, ಅದ್ರಿಂದ ಅವ್ರನ್ನ ಕಾಪಾಡ್ಬೇಕು ಅಂತ ಆ ಕಾರ್ಯಗಳು ಕೂಡ ಅವರು ಸೋಷಿಯಲ್ ವರ್ಕ್ ತರ ಮಾಡ್ತಾ ಇದ್ರು. ನಾವು ಯಾಕೋಬು 2ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ನೋಡ್ತೀವಿ, ಒಂದು ಸಹೋದರ ಸಹೋದರಿ ಬಂದು ಅವ್ರು ಬಂದು ಊಟ ಇಲ್ಲ ಅಂದ್ರೆ ಅವ್ರಿಗೆ ಒಂದು ಬಟ್ಟೆ ಇಲ್ಲ ಅಂದ್ರೆ, ನಾವು ಬಂದು ನೀವು
ಚೆನ್ನಾಗಿರಿ, ನಾನು ಪ್ರೇಯರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಕಳಿಸ್ಬಾರ್ದಂತ. ಅವ್ರಿಗೆ ಬಂದು ಅವ್ರಿಗೇನು ಅವಶ್ಯಕತೆ ಇದೆಯೋ ಆ ಕಾರ್ಯಗಳ ಮೂಲಕ ಫಸ್ಟ್ ಏನ್ ಮಾಡ್ಬೇಕು, ಅವ್ರಿಗೆ ಸೇವೆ ಮಾಡ್ಬೇಕು. ನಾವು ಬಂದು ಬರೀ ವಿಶ್ವಾಸ ಇಟ್ಟು ಅವ್ರಿಗೆ ಆತ್ಮಿಕ ರೀತಿಯಾಗಿ ಮಾತ್ರ ಅಲ್ಲ, ಅವ್ರಿಗೆ ಸಮಾಜದಲ್ಲಿ ಏನ್ ಕಷ್ಟ ಇದೆ, ಇಲ್ಲಾಂದ್ರೂ ಒಂದು ಫಿಸಿಕಲ್ ಆಗಿ ದೈಹಿಕವಾಗಿ ಹೇಗೆ ಏನ್ ಕಷ್ಟ ಇದೆ, ಆ ಕಾರ್ಯಗಳನ್ನ ಕೂಡ ನಾವು ನೋಡಿ ಅದನ್ನ ತೀರ್ಸ್ಬೇಕು. ಆ ಕಾಲದಲ್ಲಿ ಮಿಷನರೀಸ್ ಎಲ್ಲ ಅದೇ ಮಾಡ್ತಾ ಇದ್ರು. ಬರೀ ದೇವ್ರ ವಚನಾನ ಹೇಳಿಲ್ಲ, ಅವ್ರಿಗೇನೇನು ಅವಶ್ಯಕತೆ, ಅವ್ರಿಗೆ ಮೆಡಿಕಲ್ ನೀಡ್ಸ್ ಇದ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು, ಇಲ್ಲ ಏನಾದ್ರು ಕಾರ್ಯಗಳು ಮಾಡೋದು, ಇಲ್ಲ ಸರಿಗೆ ಅವ್ರು ಓದಿಲ್ಲ ಅಂದ್ರೆ ಅವ್ರ ಮಕ್ಕಳನ್ನ ಓದಿಸೋದು, ಆ ಕಾರ್ಯಗಳೆಲ್ಲ ಏನ್ ಮಾಡ್ತಾ ಇದ್ರು, ಹೆಲ್ಪ್ ಮಾಡ್ತಾ ಇದ್ರು. ಇವ್ರು ಕೂಡ ಥಾಮಸ್ ಕುಕ್ ಅವರು ಎಷ್ಟೊಂದು ಕುಡುಕರು ಕುಡಿತನದಲ್ಲಿ ಅವ್ರು ಇರ್ಬೇಕಾದ್ರೆ ಅವ್ರನ್ನೆಲ್ಲ ಏನ್ ಮಾಡ್ತಾರೆ, ಕಾಪಾಡಿ ಅವ್ರ ಕುಟುಂಬನ ಏನ್ ಮಾಡ್ತಾ ಇವ್ರು ಕಾಪಾಡ್ತಾ ಇದ್ರಂತೆ. ಆಮೇಲೆ ಇವ್ರು ಬಂದು ಇವಾಗೆಲ್ಲ ತುಂಬಾ ಜನರು ಏನ್ ಮಾಡ್ತಾರೆ, ಇಸ್ರೇಲ್ ಟೂರ್ಸ್ ಎಲ್ಲ ಅರೇಂಜ್ ಮಾಡ್ತಾರೆ ಅಲ್ಲ. ಫಸ್ಟ್ ಇಸ್ರೇಲ್ ಟೂರ್ ಅರೇಂಜ್ ಮಾಡಿದ್ದು ಥಾಮಸ್ ಕುಕ್ ಅವರೇ. ಅವ್ರು ಬಂದು ಯೆರೂಸಲೇಮ್ಗೆ ಮತ್ತೆ ಅಲ್ಲಿ ಇಸ್ರೇಲ್ ಅಲ್ಲಿ ಇರೋ ನಾವು ಬೈಬಲ್ ಅಲ್ಲಿ ಓದೋ ಒಂದು ಜಾಗಗಳೆಲ್ಲ ಇರತ್ತಲ್ಲ, ಅಲ್ಲೆಲ್ಲ ಇವ್ರೇನ್ ಮಾಡ್ತಾರೆ, ಫಸ್ಟ್ ಇವ್ರು ವಿಸಿಟ್ ಮಾಡ್ಬಿಟ್ಟು ಆಮೇಲೆ ಅಲ್ಲೂ ಕೂಡ ಏನ್ ಮಾಡ್ತಾರೆ, ಯೆರೂಸಲೇಮ್ ಟೂರ್ನ ಅರೇಂಜ್ ಮಾಡ್ತಾರೆ. ಅಲ್ಲಿ ಯೋರ್ದಾನ್ ನದಿ, ಗಲೀಲಿಯಾ ಕಡೆ ಎಲ್ಲ ಎಲ್ಲೆಲ್ಲೆಲ್ಲ ನಾವು ದೇವ್ರು ಯೇಸಪ್ಪ ಸೇವೆ ಮಾಡಿದ್ರು ಆ ಕಾರ್ಯಗಳೆಲ್ಲ ನೋಡಕ್ಕೆ ಏನ್ ಮಾಡ್ತಾ ಇದ್ರಂತೆ, ಕರ್ಕೊಂಡು ಹೋಗ್ತಾ ಇದ್ರು. ಅದು ಇವಾಗೆಲ್ಲ ಅದು ತುಂಬಾ ಫೇಮಸ್ ಆಗ್ಬಿಟ್ಟಿದೆ. ಆದ್ರೆ ಫಸ್ಟ್ ಸ್ಟಾರ್ಟ್ ಮಾಡಿದ್ ಬಂದು ಥಾಮಸ್ ಕುಕ್ ಅವ್ರೆ. ಇವ್ರು ಬಂದು ಟ್ರಾವೆಲ್ ಅಲ್ಲಿ ದೇವ್ರು ಬಂದು ತುಂಬಾ ಇವ್ರನ್ನ ಉಪಯೋಗಿಸ್ತಾರೆ. ಎಲ್ಲಾ ಮನುಷ್ಯರು ನಾವು ನೋಡಿದ್ರೆ ಒಂದು ದೇವರಿಂದ ಒಂದು ವಿಷನ್, ಒಂದು ದರ್ಶನನ ಏನ್ ಮಾಡ್ತಾರೆ, ಹೊಂದ್ಕೋತಾರೆ. ಒಂದು ದೇವ್ರ ಹತ್ರ ನಾವು ಐಕ್ಯವಾಗಿರ್ಬೇಕಾದ್ರೆ ದೇವ್ರು ಬಂದು ನಮ್ಗೊಂದು ವಿಷನ್ ಕೊಡ್ತಾರೆ. ನಿನ್ ಜೀವನದಲ್ಲಿ ನಾನು ಈ ಕಾರ್ಯಗಳೆಲ್ಲ ಮಾಡ್ಬೇಕು ಅಂತ ಇದೀನಿ ಅಂತ ದೇವ್ರು ಬಂದು ಒಂದು ವಿಷನ್ ಕೊಡ್ತಾರೆ. ಅವ್ರ ಆಲೋಚನೆಗಳು, ಯೋಜನೆ, ಒಂದು ಗಾಡ್ಸ್ ಪ್ಲಾನ್ ಬಂದು ರಿವೀಲ್ ಮಾಡ್ತಾರೆ. ನಾವು ಪ್ರಾರ್ಥನೆಯಲ್ಲ ಇರ್ಬೇಕಾದ್ರೆ ಇಲ್ಲ ವಾಕ್ಯದ ಮೂಲಕ ದೇವ್ರು ಬಂದು ನಮ್ಮನ್ನ ಕರೆದ್ಬಿಟ್ಟು ಈ ಕಾರ್ಯಗಳನ್ನ ನಿನ್ನ ಮೂಲಕ ನಾನೇನ್ ಮಾಡ್ತೀನಿ ಅಂತ ಹೇಳ್ತಾರೆ. ಅದೇ ರೀತಿ ಥಾಮಸ್ ಕುಕ್ ಅವ್ರಿಗೆ ಟ್ರಾವೆಲ್ ಮೂಲಕ ಒಂದೇ ಏನ್ ಮಾಡ್ತೀನಿ, ನಿನ್ನ ಯೂಸ್ ಮಾಡ್ತೀನಿ ಅಂತ ಹೇಳಿದಾಗ ಅವ್ರು ಬಂದು ಆ ಕರೆಯನ್ನ, ದೇವ್ರ ಕರೆಯನ್ನ ಅವರು ಒಪ್ಕೊಂಡು ಈ ಕಾರ್ಯಗಳೆಲ್ಲ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ನಾವು ನೋಡಿದಾಗ ವರ್ಲ್ಡ್ ವೈಡ್ ಒಂದು ಇನ್ಫ್ಲೂಯೆನ್ಸ್ ಆಗ್ಬಿಡತ್ತೆ. ಇದು ಹೋಗ್ತಾ ಈ ಟ್ರಾವೆಲ್ ಏಜೆನ್ಸಿ ಚಿಕ್ಕದಾಗಿ ಬರೀ ಇಂಗ್ಲೆಂಡ್ ಅಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ ಇವರು. ಆಮೇಲೆ ಎಷ್ಟೊಂದು ಬ್ರಾಂಚಸ್ ಆಗ್ಬಿಟ್ಟು ಎಲ್ಲ ಕಡೆ ಒಂದು ಯುರೋಪ್ ಅಲ್ಲಿ, ಮಿಡ್ಲ್ ಈಸ್ಟ್, ನಾರ್ತ್ ಅಮೆರಿಕಾ ಎಲ್ಲ ಕಡೆ ಏನಾಗ್ಬಿಡತ್ತೆ, ಥಾಮಸ್ ಕುಕ್ ಅಂಡ್ ಟ್ರಾವೆಲ್ ಏಜೆನ್ಸಿ ಅನ್ನೋದು ದೊಡ್ಡ ಒಂದು ಇದಾಗಿ ವರ್ಲ್ಡ್ ಫೇಮಸ್ ಆಗ್ಬಿಡತ್ತೆ ಆ ಟೈಮಲ್ಲಿ. ಆಮೇಲೆ ಅವ್ರು ಬಂದು ಥಾಮಸ್ ಕುಕ್ ಅವರು ಅವ್ರ ಬಿಸ್ನೆಸ್ನ ಅವ್ರ ಮಕ್ಕಳಿಗೂ ಕೂಡ ಏನ್ ಮಾಡ್ತಾರೆ, ಅದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅವ್ರು ಬಂದು ತಗೊಂಡು ಹೋಗ್ತಾರೆ ಆ ಬಿಸ್ನೆಸ್ನ ಮುಂದೆ. ಅದು ಮಾತ್ರ ಹೋಗ್ತಾ ಇವ್ರು ಏನ್ ಮಾಡ್ಬಿಡ್ತಾರೆ, ಬಡವರು ಕೂಡ ಏನ್ ಮಾಡ್ಬೇಕು, ಟ್ರಾವೆಲ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೂ ಒಂದು ಕಾರ್ಯಗಳನ್ನ ಒಂದು ಪ್ಯಾಕೇಜಸ್ ತರ ಮಾಡ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗೋದನ್ನ ನಾವು ನೋಡ್ತೀವಿ. ಓಕೆ, ಮೇನ್ ಆಗಿ ನಾವು ನೋಡೋದ್ ಬಂದು ಯೂಸ್ ಯುವರ್ ಸ್ಕಿಲ್ಸ್ ಫಾರ್ ಗಾಡ್ಸ್ ಗ್ಲೋರಿ. ಇವ್ರ ಜೀವನದ ಮೂಲಕ ನಾವು ಕಲ್ತ್ಕೊಳ್ಳೋದು ಯೂಸ್ ಯುವರ್ ಸ್ಕಿಲ್ಸ್ ಫಾರ್ ಗಾಡ್ಸ್ ಗ್ಲೋರಿ. ದೇವ್ ಬಂದು ಎಲ್ಲಾರ ಒಳಗೇನು ಒಂದು ಸ್ಕಿಲ್ಸ್, ಒಂದು ದೇವ್ರ ಸ್ಕಿಲ್ ನ ಕೊಟ್ಟಿದ್ದಾರೆ. ಸ್ಕಿಲ್ ಅಂದ್ರೆ ಕನ್ನಡದಲ್ಲಿ ಏನ್ ಬರುತ್ತೆ, ಕೌಶಲ್ಯ. ಎಲ್ಲಾರ ಹತ್ರ ಒಂದು ಸ್ಕಿಲ್ ಕೊಟ್ಟಿದ್ದಾರೆ. ಅದನ್ನ ಕಂಡುಹಿಡಿಯೋದು ನಮ್ ಕರ್ತವ್ಯ. ನಾವು ಒಂದು ದೇವ್ರು ಬಂದು ಸುಮ್ನೆ ಎಲ್ಲಾರನ್ನು ಸೃಷ್ಟಿ ಮಾಡ್ಬಿಟ್ಟು ಈ ಲೋಕದಲ್ಲಿ ಬಿಟ್ಬಿಡಾರ. ಅವ್ರಿಗೆ ಒಂದು ಉದ್ದೇಶದಿಂದ ಈ ಕಾರ್ಯಗಳನ್ನ ನನ್ನ ಮಗ ಬಂದು ನನ್ನ ಹುಡುಕಿ ಅವನ ಜೀವನದ ಉದ್ದೇಶವನ್ನು ತಿಳ್ಕೊಂಡು, ಜೀವನದ ಏನ್ ಮಾಡ್ಬೇಕು ಅಂತ ಅರ್ಥನ ತಿಳ್ಕೊಂಡು ಅದನ್ನ ಯೂಸ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ದೇವ್ರು ಬಂದು ಸೃಷ್ಟಿ ಮಾಡಿರ್ತಾರೆ. ಆ ಕಾರ್ಯನ ಕಂಡುಹಿಡಿಯೋದು ಬಂದು ನಮ್ಮ ಒಂದು ಕರ್ತವ್ಯವಾಗಿದೆ. ಒಂದು ಬೇರೆ ಒಬ್ಬೊಬ್ರಿಗೂ ಒಂದೊಂದ್ ತರ ಡಿಫ್ರೆಂಟ್ ಆಗಿ ಏನ್ ಮಾಡಿರ್ತಾರೆ, ದೇವ್ರು ಬಂದು ಆ ಸ್ಕಿಲ್ಸ್ ನ ಕೊಟ್ಟಿರ್ತಾರೆ, ಒಂದು ಇಂಟ್ರೆಸ್ಟ್ ನ ಕೊಟ್ಟಿರ್ತಾರೆ. ಕೆಲವ್ರಿಗೆ ಬಂದು ಮ್ಯೂಸಿಕ್ ಅಲ್ಲಿ ಇರತ್ತೆ, ಕೆಲವ್ರಿಗೆ ಹಾಡು ಹೇಳೋದ್ರಲ್ಲಿರತ್ತೆ, ಕೆಲವ್ರಿಗೆ ಬಂದು ದೇವ್ರ ವಾಕ್ಯನ ಪ್ರಚಾರ ಮಾಡೋದ್ರಲ್ಲಿರತ್ತೆ.
ಅದು ಮಾತ್ರ ಅಲ್ಲ, ನಾವು ತುಂಬಾ ಟೈಮ್ ಇದ್ರಲ್ಲೇ ಸ್ಟಾಪ್ ಮಾಡ್ಬಿಡ್ತೀವಲ್ಲ. ಬೇರೆ ತರ ಕಾರ್ಯಗಳು ಕೂಡ ಕೆಲವು ಬಂದು ಕ್ರಿಯೇಟಿವ್ ಆಗಿ ಕೆಲವು ಕಾರ್ಯಗಳನ್ನ ಮಾಡ್ತಾರೆ. ಆ ಕಾರ್ಯ ಎಷ್ಟೊಂದು ಕಾರ್ಯಗಳಿದೆ. ಅದೇ ರೀತಿ ಇವ್ರು ಥಾಮಸ್ ಕುಕ್ ಅವರು ದೇವ್ರ ಉದ್ದೇಶ ಏನು ನನ್ನ ಜೀವನದಲ್ಲಿ ಅಂತ ಅವರು ತಿಳ್ಕೊಂಡ್ರು. ನಾವು ಯಾವಾಗ ತಿಳ್ಕೊಳ್ಬೋದಂದ್ರೆ, ನಾವು ಅನೇಕ ಕಾರ್ಯಗಳನ್ನ ನಾವು ದೇವ್ರಿಗೋಸ್ಕರ ಮಾಡ್ತಾ ಇರ್ಬೇಕಾದ್ರೆ ಅದ್ರಲ್ಲಿ ಒಂದು ಕಾರ್ಯನ ಏನ್ ಮಾಡ್ತಾರೆ, ದೇವ್ರು ಬಂದು ನಮ್ಗೆ ಅದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಕೊಡ್ತಾರೆ. ಆ ತರಾನೇ ಇವ್ರು ಥಾಮಸ್ ಕುಕ್ ಅವ್ರಿಗೆ ಈ ಟ್ರಾವೆಲ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಬಂತು. ಅದರಲ್ಲಿ ಆ ಫೀಲ್ಡ್ ಅಲ್ಲಿ ಏನ್ ಮಾಡ್ಬಿಟ್ರು, ಅವರು ಹೋಗ್ಬಿಟ್ರು. ನ್ಯಾಚುರಲ್ ಆಗಿ ನಾವು ಕೂಡ ಈ ಕಾಲಗಳಲ್ಲಿ ದೇವ್ರು ಏನು ನನ್ನ ಜೀವನದ ಮೂಲಕ ಮಾಡಕ್ಕೆ ಆಸಕ್ತಿ ಆಗಿದ್ದಾರೆ, ಯಾವ ಒಂದು ಸ್ಕಿಲ್ನ ನನಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಬೇಕು. ಎಷ್ಟೊಂದು ಟೈಮ್ ನಾವು ಬಂದು ನನಗೇನು ಗೊತ್ತಿಲ್ಲ, ನನಗೇನು ಬರಲ್ಲ, ಅವ್ರು ಮಾಡ್ಬೋದು, ಅವ್ರಿಗೆ ಗೊತ್ತಿದೆ ಅಂತ. ಹಾಗಲ್ಲ, ಎಲ್ಲಾ ಮನುಷ್ಯರಿಗೂ ದೇವ್ರು ಏನ್ ಮಾಡಿರ್ತಾರೆ, ಒಂದು ಸ್ಕಿಲ್ಸ್ನ ಕೊಟ್ಟಿರ್ತಾರೆ. ಅವ್ರು ಬಂದು ಅದನ್ನ ಅವ್ರಿಗೆ ಗೊತ್ತಿರಲ್ಲ, ಇಲ್ಲಾಂದ್ರೆ ಕೆಲವು ಟೈಮ್ ಅವ್ರು ಗೊತ್ತಿದ್ರು ಕೂಡ ಒಂದು ಲೇಸಿನೆಸ್ನಲ್ಲಿ, ಒಂದು ಸೋಂಬೇರಿಯಾಗಿರೋದ್ರಿಂದ ಅದನ್ನ ಯೂಸ್ ಮಾಡೋದಿಲ್ಲ ಕೆಲವರು. ಆದ್ರೆ ದೇವ್ರು ಬಂದು ಎಲ್ಲಾರ್ಗೂ ಕೂಡ ಒಂದು ಸ್ಕಿಲ್ನ, ಒಂದು ಕೌಶಲ್ಯವನ್ನ, ಒಂದು ಸ್ಪೆಷಲ್ ಗಿಫ್ಟ್ನ ಏನ್ ಮಾಡಿರ್ತಾರೆ, ದೇವ್ರು ಕೊಟ್ಟಿರ್ತಾರೆ. ನೆನ್ನೆ ಒಂದು ಕತೆ ನಾನು ಕೇಳ್ತಾ ಇದ್ದೆ. ಅದರಲ್ಲಿ ಒಂದು ಒಂದು ಭಿಕ್ಷೆ ಬೇಡ್ತಾ ಇದ್ನಂತೆ. ಆ ಭಿಕ್ಷೆ ಬೇಡ್ಬೇಕಾದ್ರೆ ತಟ್ಟೆನ ಇಟ್ಕೊಂಡು ಭಿಕ್ಷೆ ಬೇಡ್ತಾ ಇರ್ಬೇಕಾದ್ರೆ ಒಬ್ಬ ಬಂದು ಕೇಳ್ತಾನೆ, ಇನ್ನೊಬ್ಬ ಬಂದು ಕೇಳ್ತಾನೆ, ಈ ತಟ್ಟೆ ಒಂದು ವ್ಯತ್ಯಾಸವಾಗಿದೆಯಲ್ಲ ಅಂದ್ಬಿಟ್ಟು ಹೇಳ್ತಾನೆ. ಎಲ್ಲಿ ಸಿಕ್ತು ನಿನ್ಗೆ ಈ ತಟ್ಟೆ ಅಂತ ಕೇಳಿದಾಗ ಅವನು ಹೇಳ್ತಾನೆ, ನಮ್ಮ ತಾತನು ಭಿಕ್ಷೆ ಬೇಡ್ತಾ ಇದ್ರು, ನಮ್ಮ ತಂದೆನೂ ಭಿಕ್ಷೆ ಬೇಡ್ತಾ ಇದ್ರು, ನಾನು ಭಿಕ್ಷೆ ಬೇಡ್ತಾ ಇದ್ದೀನಿ ಅಂತ ಅವನು ಹೇಳ್ತಾನೆ. ಆದ್ರೆ ನಿಮ್ ತಾತನ್ಗೆ ಈ ತಟ್ಟೆ ಯಾರು ಕೊಟ್ರು ಅಂತ ಈ ವ್ಯಕ್ತಿ ಕೇಳ್ತಾನೆ. ಅವಾಗ ಇವನು ಹೇಳ್ತಾನೆ, ನನ್ನ ತಾತನ್ಗೆ ಬಂದು ಒಬ್ರು ಒಂದು ದೊಡ್ಡ ಒಂದು ಮನೆಯಲ್ಲಿ ಒಂದು ಸೌಕಾರ ಏನ್ ಮಾಡಿದ್ರು, ಇವ್ರಿಗೆ ನನ್ನ ತಾತನ್ಗೆ ಅವ್ರ ಹೆಲ್ಪ್ ಕೇಳಿದಾಗ ಈ ತಟ್ಟೆನ ಕೊಟ್ರು ಅಂತ ಹೇಳ್ತಾರೆ. ಅವಾಗ ಈ ತಟ್ಟೆನ ತೆಗೆದ್ಬಿಟ್ಟು ಇವ್ರು ಸ್ವಲ್ಪ ಚೆಕ್ ಮಾಡಿ ನೋಡಿದಾಗ ಅದು ಚಿನ್ನದ ಒಂದು ತಟ್ಟೆ ಆಗಿತ್ತಂತೆ. ಆ ಚಿನ್ನದ ತಟ್ಟೆನ ಅವನು ಹೆಲ್ಪ್ ಮಾಡೋಕ್ಕೋಸ್ಕರ ಅವ್ರ ತಾತನ್ಗೆ ಒಬ್ಬ ಬಂದು ಕೊಟ್ಟಿದ್ದಾನೆ. ಈ ಚಿನ್ನ ತಟ್ಟೆನ ಏನ್ ಮಾಡ್ಬಿಟ್ಟು ನೀನು ಮಾರ್ಬಿಟ್ಟು ಅದರಿಂದ ಚೆನ್ನಾಗಿ ಬಾಲು ಅಂತ ಕೊಟ್ಟಿರ್ತಾನೆ. ಆದ್ರೆ ಅವನು ಅದನ್ನ ತಟ್ಟೆನ ಏನ್ ಮಾಡ್ತಾನೆ, ಭಿಕ್ಷೆ ಬೇಡಕ್ಕೆ ಯೂಸ್ ಮಾಡ್ತಾ ಇರ್ತಾನೆ. ಅದು ಅವ್ರ ತಾತ ಮಾತ್ರ ಅಲ್ಲ, ಅವ್ರ ತಂದೆ ಇವನು ಕೂಡ ಏನ್ ಮಾಡ್ತಾನೆ, ಆ ತಟ್ಟೆನ ಒಂದು ವ್ಯಾಲ್ಯೂ ಗೊತ್ತಿರ್ಲಿಲ್ಲ, ಅವ್ರಿಗೆ ತಟ್ಟೆಯ ಒಂದು ಬೆಲೆ ಗೊತ್ತಿರ್ಲಿಲ್ಲ. ಇವನು ಕೂಡ ಅದನ್ನ ಏನ್ ಮಾಡ್ತಾನೆ, ಎಷ್ಟೊಂದು ಹಣಕಾಸು ಒಂದು ಕಾರ್ಯನೋ ತಟ್ಟೆಯಿಂದ ಇವರು ಸಂಪಾದನೆ ಮಾಡ್ಬೋದು, ಆದ್ರೆ ಭಿಕ್ಷೆ ಬೇಡಕ್ಕೆ ಯೂಸ್ ಮಾಡಿರ್ತಾರೆ. ಅದೇ ರೀತಿ ಎಷ್ಟೊಂದು ಜನರು ದೇವ್ರು ಬಂದು ಅವರು ಒಳಗೆ ಒಂದು ಕೌಶಲ್ಯ, ಒಂದು ಸ್ಕಿಲ್ನ ಕೊಟ್ಟಿರ್ತಾರೆ. ಆದ್ರೆ ಅದನ್ನ ಅವ್ರು ಸರಿಯಾಗಿ ಯೂಸ್ ಮಾಡದೆ ಏನ್ ಮಾಡ್ತಾರೆ, ಈ ಕಥೆನಲ್ಲಿ ನೋಡಿದ್ವಲ್ಲ, ಭಿಕ್ಷಕನ ಒಂದು ರೀತಿ ಅವ್ರು ದೇವ್ರು ಕೊಟ್ಟಿದ್ರು ಕೂಡ ಅದನ್ನ ಯೂಸ್ ಮಾಡದೆ ಏನ್ ಮಾಡಿರ್ತಾರೆ, ಅದನ್ನ ಬೇರೆ ಕಾರ್ಯಗಳಿಗೆ ಯೂಸ್ ಮಾಡ್ಕೊಂಡು ಅವರು ಇರ್ತಾರೆ. ಆದ್ರೆ ನಾವು ಬಂದು ದೇವ್ರ ಹತ್ರ ಒಂದು ಐಕ್ಯತೆಯಲ್ಲಿ ಇರ್ಬೇಕಾದ್ರೆ ದೇವ್ರು ಬಂದು ನಮ್ಮ ಹತ್ರ ಕ್ಲೀನ್ ಆಗಿ ಮಾತಾಡೋದು ನಮ್ಗೆ ಗೊತ್ತಾಗತ್ತೆ. ಇವತ್ತು ವಚನ, ಮೆಡಿಟೇಷನ್ ವಚನ ಯಾವ್ದಿದೆ ಅಂದ್ರೆ ಐಸಾಯ 30ನೇ ಅಧ್ಯಾಯ 21ನೇ ವಚನ. ಅದರಲ್ಲಿ ಏನ್ ಬರ್ತಿದೆ ಅಂದ್ರೆ, ದೇವ್ರ ಆತ್ಮ ಬಂದು ನಮ್ಗೆ ಕಿವಿನಲ್ಲಿ ಮಾತಾಡ್ತಾನೆ. ದೇವ್ರು ಬಂದು ನಮ್ಗೆ ಮಾತಾಡ್ತಾರೆ, ನೀ ಎಡಗೈಗೆ ಹೋಗ್ಬೇಕಾ ಬಲಗಡೆಗೆ ಹೋಗ್ಬೇಕಾ, ಏನ್ ಮಾಡ್ಬೇಕು ಅಂತ, ಇದೇ ಮಾರ್ಗ, ನೀನು ಅದ್ರಲ್ಲಿ ನಡಿ ಅಂತ ಏನ್ ಮಾಡ್ತಾರೆ, ದೇವ್ರ ಒಂದು ವಾಕ್ಯ ಬಂದು ನಮಗೆ ಕೇಳಿಸತ್ತೆ ಅಂತಿದೆ. ನಾವು ಬಂದು ನಾರ್ಮಲ್ ಆಗಿ ಒಂದು ನಮ್ಗೆ ಹೆಂಗೆ ನಾವು ಕೇಳ್ತೀವಿ ಅಂದ್ರೆ, ಯಾರಾದ್ರೂ ಮಾತಾಡಿದ್ರೆ ನಮ್ಮ ಕಿವಿ ಮೂಲಕ ನಾವು ಕೇಳ್ತೀವಿ. ಆದ್ರೆ ದೇವ್ರು ಮಾತಾಡೋದು ಬಂದು ನಮ್ಮ ಹೃದಯದಲ್ಲೇ ಏನ್ ಮಾಡ್ಬೋದು, ನಮ್ ಡೈರೆಕ್ಟ್ ಆಗಿ ಒಳಗೆ ಮಾತಾಡೋದು ಬಂದು ನಮ್ಗೆ ಕೇಳಿಸುತ್ತೆ. ಆದ್ರೆ ಈ ಕಾಲದಲ್ಲಿ ನಾವು ತುಂಬಾ ಸಮಯ ದೇವ್ರ ಹತ್ರ ಕಳಿದೇ ಇರೋದ್ರಿಂದ, ಒಂದು ವಚನದಲ್ಲಿ ಕಳಿದೇ ಇರೋದ್ರಿಂದ, ದೇವ್ರ ವಾಕ್ಯನ ದೇವ್ರ ಏನ್ ಉದ್ದೇಶ ಇಟ್ಟಿದಾರೋ ಒಂದು ಮನುಷ್ಯನಿಗೆ, ಆ ಕಾರ್ಯಗಳನ್ನ ಕೇಳಕ್ಕೆ ನಾವು ಮರ್ತೋಗ್ಬಿಡ್ತೀವಿ. ಆದ್ರೆ ನಿಜವಾಗ್ಲೂ ನಾವು ದೇವ್ರನ್ನ ಹುಡುಕ್ಬೇಕಾದ್ರೆ, ಅವ್ರ ಹತ್ರ ನಾವು ಕೇಳ್ಬೇಕಾದ್ರೆ, ನನ್ನ ಜೀವನದ ಉದ್ದೇಶ ಏನು, ನಾನು ಏನ್ ಮಾಡ್ಬೇಕು, ನನ್ಗೆ ಯಾವ್ದ್ರಲ್ಲಿ ದೇವ್ರ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ, ಅದರ ಕಾರ್ಯಗಳನ್ನೆಲ್ಲ ಕೇಳ್ಬೇಕಾದ್ರೆ ದೇವ್ರು ಬಂದು ಒಂದು ಬ್ಯೂಟಿಫುಲ್ ಆಗಿ ಏನ್ ಮಾಡ್ತಾರೆ, ಅವ್ರು ಬಂದು ನಮ್ಮನ್ನ ನಡೆಸ್ತಾರೆ. ಈ ಕಾರ್ಯಗಳನ್ನ ನೀನ್ ಮಾಡ್ಬೇಕು, ಇದು ಮಾಡಬಾರ್ದು, ಆ ತರ ದಿನ ಏನ್ ಮಾಡ್ತಾರೆ, ಒಂದು ವಾಯ್ಸ್, ದೇವ್ರ ಒಂದು ಆತ್ಮದ ಮೂಲಕ ನಮ್ಮ ಜೊತೆ ಅವ್ರು ಮಾತಾಡ್ತಾರೆ. ಥಾಮಸ್ ಕುಕ್ ಅವರು ಅಷ್ಟೇ, ಅವ್ರು ಬಂದು ಈ ತರ ಎಲ್ಲ ಫಸ್ಟ್ ಅವ್ರಿಗೆ ಗೊತ್ತಿರ್ಲಿಲ್ಲ, ನಾನು ವರ್ಲ್ಡ್ ಫೇಮಸ್ ಒಂದು ಟ್ರಾವೆಲ್ ಏಜೆನ್ಸಿ ಎಲ್ಲ ಸ್ಟಾರ್ಟ್ ಮಾಡ್ತೀನಿ ಅಂತ ಗೊತ್ತಿರ್ಲಿಲ್ಲ. ಆದ್ರೆ ಚಿಕ್ಕದಾಗಿ ಅವ್ರು ಏನ್ ಮಾಡಿದ್ರು, ಅವರು
ಅಲ್ಲಿರೋ ಒಂದು ನೀಡ್ನ ನೋಡಿದ್ರು. ಇವ್ರು ಬಂದು ಜನರು ಬಂದು ಈ ತರ ಕುಡಿತನದಿಂದ ನಾಶ ಆಗ್ತಾ ಇದ್ದಾರೆ, ಆ ಕಾರ್ಯನ ಅವ್ರು ನೋಡಿದ್ರು. ಅದರಲ್ಲಿ ಅವ್ರೇನ್ ಮಾಡಿದ್ರು, ಒಂದು ಟೂರ್ನ ಅವ್ರಿಗೆ ಏನ್ ಮಾಡ್ಬೇಕು, ಹೆಲ್ಪ್ ಮಾಡ್ಬೇಕು ಅಂತ ಒಂದ್ ಕಡೆ ಆರ್ಗನೈಸ್ ಮಾಡ್ತಾರೆ. ಅದರಲ್ಲೇ ದೇವ್ರು ಬಂದು ಅವ್ರನ್ನ ಉಪಯೋಗಿಸ್ತಾರೆ. ಯಾರನ್ನ ಹೇಗೆ ದೇವ್ರು ಉಪಯೋಗಿಸ್ತಾರೆ ಅಂತ ನಾವು ಹೇಳಕ್ಕಾಗಲ್ಲ. ನಾವು ಒಬ್ಬೊಬ್ಬರನ್ನು ಬೇರೆ ಬೇರೆ ತರ ಉಪಯೋಗಿಸ್ತಾರೆ. ಇವ್ರು ಬಂದು ಥಾಮಸ್ ಕುಕ್ ಅವ್ರು ಬಂದು ಅವ್ರು ಚರ್ಚಲ್ಲೇ ಕೂತ್ಕೊಂಡಿರ್ಬೋದಿತ್ತು. ನನ್ನ ಕೆಲಸ ಬಂದು ಬರೀ ಸಂಡೇ ಮೆಸೇಜ್ ಕೊಡ್ಬೇಕು, ಬೇರೆ ಟೈಮ್ ನಾನು ಏನು ಮಾಡಲ್ಲ ಅಂತ ಕೂತ್ಕೊಂಡಿರ್ಬೋದಿತ್ತು. ಇಲ್ಲೋ ಆ ಥರ ಅವ್ರು ಮಾಡಿಲ್ಲ. ಅವ್ರು ಬಂದು ಸಮಾಜದಲ್ಲಿ ಏನು ಕಾರ್ಯ ಬಂದು ಬೇಕಾಗಿದೆ, ಯಾರು ಸೈತಾನ ಬಂದು ಹೇಗೆ ಒಂದು ಕುಡಿತನದಿಂದ ಎಷ್ಟೊಂದು ಜೀವನನ ನಾಶ ಮಾಡ್ತಾ ಇದ್ದಾನೆ, ಅವ್ರಿಗೆ ನಾನು ಏನ್ ಮಾಡ್ಬೋದು, ಆ ಥರ ಒಂದು ಕಾರ್ಯಗಳನ್ನ ಅವರು ಪ್ರಾರ್ಥನೆಯಿಂದ ಮಾಡಿದಾಗ, ಸ್ಟೆಪ್ಸ್ ತಗೊಂಡಾಗ ದೇವ್ರು ಬಂದು ಅವ್ರನ್ನ ಒಂದೊಂದು ಸ್ಟೆಪ್ ಆಗಿ ಏನ್ ಮಾಡ್ತಾರೆ, ಅವ್ರು ನಡೆಸ್ತಾರೆ. ಅವ್ರ ಜೀವನದ ಉದ್ದೇಶನ ಅವರು ಪೂರೈಸ್ತಾರೆ. ಅದೇ ರೀತಿ ನಾವು ಕೂಡ ದೇವ್ರು ಒಂದು ಪೇತ್ರ 4:10 ನಾವು ನೋಡ್ತೀವಿ, ದೇವ್ರು ಬಂದು ಎಲ್ಲಾರ್ಗು ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಅಂತ. ಆ ಗಿಫ್ಟ್ನ ನಾವೇನ್ ಮಾಡ್ಬೇಕಂದ್ರೆ ಒಬ್ಬರು ಸೇವೆ ಮಾಡಕ್ಕೆ ಯೂಸ್ ಮಾಡ್ಬೇಕಂತ. ಆ ಗಿಫ್ಟ್ನ ಏನ್ ಗಿಫ್ಟ್ ನಮ್ಗೆ ದೇವ್ರು ಕೊಟ್ಟಿದಾರೋ ಆ ಗಿಫ್ಟ್ನ ಯೂಸ್ ಮಾಡಿ ಬೇರೆಯವ್ರಿಗೆ ಸೇವೆ ಮಾಡ್ಬೇಕು ಅಂತ 1 ಪೇತ್ರ 4:10 ಅದ್ರಲ್ಲಿ ನಾವು ನೋಡ್ತೀವಿ ಅಲ್ಲ. ಅದೇ ರೀತಿ ಇವತ್ತು ಬಂದು ನಾವು ಮೇನ್ ಆಗಿ ಕಲ್ತ್ಕೊಂಡಿದ್ದೇನೆಂದ್ರೆ, ಥಾಮಸ್ ಕುಕ್ ಅವ್ರ ಜೀವನದಿಂದ ದೇವ್ರು ಬಂದು ಎಲ್ಲರಿಗೂ ಒಂದು ಸ್ಕಿಲ್ನ ಕೊಟ್ಟಿದ್ದಾರೆ, ಒಂದು ಕೌಶಲ್ಯನ ಕೊಟ್ಟಿದ್ದಾರೆ. ಅದನ್ನೇನಂತ ತಿಳ್ಕೊಳ್ಳೋದು ನಮ್ಮ ಒಂದು ಕರ್ತವ್ಯ. ಅದನ್ನ ತಿಳ್ಕೊಂಡು ದೇವರ ಮಹಿಮೆಗೋಸ್ಕರ ಆ ಕಾರ್ಯನ ನಾವು ಮಾಡ್ಬೇಕು. ಒಂದೇ ಒಂದು ಪ್ರೇಯರ್ ರಿಕ್ವೆಸ್ಟ್. ಇವ್ರು ಬಂದು ವಾರಣಾಸಿನಲ್ಲಿ ಫಸ್ಟ್ UP-ನಲ್ಲಿ ಬಂದು ಒಂದು 10-15 ವರ್ಷ ಮುಂಚೆ ಎಲ್ಲ ಸೇವೆ ಮಾಡೋದು ಸ್ವಲ್ಪ ಈಸಿ ಆಗಿತ್ತು. ಇವಾಗ ಬಂದು ತುಂಬಾ ಕಷ್ಟ. ಅಲ್ಲಿ ಪ್ರೇಯರ್ ಮೀಟಿಂಗ್ ನಡೆಸೋದು ಕೂಡ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಅವ್ರು ಬಂದು ಇವಾಗ ಅಲ್ಲಿ 1-2 ವಾರದ ಮುಂಚೆ ನಮ್ಮ ಕಲ್ವಾರಿ ಚಾಪಲ್ ಅಲ್ಲಿ ಒಂದು 25 ಚರ್ಚ್ ಇದೆ. ಕಲ್ವಾರಿ ಚಾಪಲ್ದು 12 ಪಾಸ್ಟರ್ಸ್ ಇದ್ದಾರೆ. ಅಲ್ಲಿ ಒಂದು ಪ್ರೇಯರ್ ಮೀಟಿಂಗ್ ನಡೆಸ್ಬೇಕಾದ್ರೆ ಅವರು ಪಾಸ್ಟರ್ ವೈಫ್ನು ಇನ್ನೊಬ್ರು ಏನ್ ಮಾಡ್ತಾರೆ, ಆಂಟಿ ಕನ್ವರ್ಷನ್ ಲಾ ಅಂತಿದೆ, ಅದರಲ್ಲಿ ಅರೆಸ್ಟ್ ಮಾಡ್ಬಿಟ್ಟಿದ್ರು. ಅವ್ರು ತುಂಬಾ ದಿನ ಬೈಲು ಸಿಗ್ತಾ ಇರ್ಲಿಲ್ಲ. ಇವಾಗ ರೀಸೆಂಟ್ ಆಗಿ ನೆನ್ನೆನೆ ಅವ್ರಿಗೆ ಬೈಲ್ ಸಿಕ್ಕಿದೆ. ಅದಕ್ಕೋಸ್ಕರ ಎಲ್ಲರೂ ಸ್ವಲ್ಪ ಪ್ರಾರ್ಥನೆ ಮಾಡ್ಕೊಳ್ಳಿ. ದೇವ್ರು ಬಂದು ಆ ಒಂದು ಪ್ರದೇಶದಲ್ಲಿ ಇನ್ನೂ ಒಂದು ಕಾರ್ಯಗಳನ್ನು ಮಾಡಬೇಕು ಅಂತ ಎಲ್ಲರೂ ಸ್ವಲ್ಪ ವಾರಣಾಸಿ ಚರ್ಚಸ್ಗೋಸ್ಕರ ಪ್ರೇಯರ್ ಮಾಡ್ಕೊಳ್ಳಿ. ಓಕೆ, ನಾವು ಪ್ರಾರ್ಥನೆ ಮಾಡಿ ಇವತ್ತು ಮುಗಿಸ್ಬಿಡೋಣ. ದೇವರೇ, ಬೆಲೆಗಾಗಿ ಸ್ತೋತ್ರ ಸ್ವಾಮಿ. ಈ ಸಮಯದಲ್ಲೂ ರಾಜ ಥಾಮಸ್ ಕುಕ್ ಅವ್ರ ಜೀವನವನ್ನು ರಾಜ ನೀವು ಹೇಗೆ ಅವ್ರ ಜೀವನದಲ್ಲಿ ಅನೇಕ ಕಾರ್ಯಗಳನ್ನು ಮಾಡಿದ್ರಿ ಸ್ವಾಮಿ, ಆ ಕಾರ್ಯಗಳನ್ನ ನಾವು ನೋಡಕ್ಕೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ನಮ್ಮ ಜೀವನದಲ್ಲೂ ಕೂಡ ರಾಜ ನೀವು ಅನೇಕ ಕಾರ್ಯಗಳನ್ನು ಒಂದು ಆತ್ಮಿಕವಾಗಿ ಒಂದು ಗಿಫ್ಟ್ ಅನ್ನ ಕೊಟ್ಟಿದ್ದೀರಾ ಸ್ವಾಮಿ, ಸ್ಕಿಲ್ಸ್ ಅನ್ನ ಕೌಶಲ್ಯನ ಕೊಟ್ಟಿದ್ದೀರಾ. ಈ ಕಾರ್ಯಗಳನ್ನ ನಾವು ಏನು ಅಂತ ತಿಳ್ಕೊಂಡು ಸ್ವಾಮಿ ಆ ಕಾರ್ಯಗಳಲ್ಲಿ ನಡೆಯಲು ನೀವು ಕೃಪೆ ಕೊಡಿ ಸ್ವಾಮಿ. ನೀವು ಪವಿತ್ರ ಆತ್ಮದ ಮೂಲಕ ನಮ್ಮ ಜೀವನದಲ್ಲಿ ನೀವು ದಿನ ಮಾತಾಡೋದಕ್ಕಾಗಿ ಸ್ತೋತ್ರ ಸ್ವಾಮಿ. ನೀವು ಮಾತಾಡೋ ಕಾರ್ಯಗಳನ್ನ ಸ್ವಾಮಿ ನಾವು ಕೇಳುವಂತೆ ಅದರಂತೆ ನಡೆಯುವಂತೆ ನಮಗೆ ಕೃಪೆ ಬಲವನ್ನು ಕೊಡಿ ಸ್ವಾಮಿ. ಬರೋ ದಿನಗಳಲ್ಲಿ ನಿಮಗೆ ರಾಜ ನಿಮ್ಮ ರಾಜ್ಯವನ್ನು ಕಟ್ಟುವ ಮಕ್ಕಳಾಗಿ ನಮ್ಮನ್ನು ಉಪಯೋಗಿಸಿ ಅನೇಕ ಕಾರ್ಯಗಳು ನಿಮಗೋಸ್ಕರ ನಾವು ಮಾಡಲು ರಾಜ ನಮ್ಮನ್ನು ಬಲಪಡಿಸಿ ಸ್ವಾಮಿ, ಆಶೀರ್ವದಿಸಿ. ಯೇಸುವಿನ ಹೆಸರಿನಲ್ಲಿ ಬೇಡುತ್ತೇನೆ ತಂದೆ, ಆಮೆನ್.